ಶರ್ಟ್ ಗುಂಡಿ ಹಾಕಿ. ನಿಮ್ ಹೆಸರು? ರಾವಣ್. ರಾವಣ್ ಅಂತ ಹೆಸರಿಟ್ಕೊಳ್ಳೋದಕ್ಕೆ ಕಾರಣ? ಕಾರಣ ಗೊತ್ತಿಲ್ಲ, ನಮ್ ತಂದೆ ತಾಯಿ ಇಟ್ಟಿದ್ದು. ಹೆಸರು ಮಾತ್ರ ರಾವಣ್ಣ ಅಥವಾ ಬಿಹೇವಿಯರ್ ಕೂಡ ರಾವಣ್ ತರನೇನಾ? ಅಬ್ಜೆಕ್ಷನ್ ಯುವರ್ ಆನರ್. ಇವರು ನಮ್ಮ ಕಕ್ಷಿದಾರನ್ನ ಅವಮಾನ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಅವರನ್ನ ಕುಗ್ಸೋದಕ್ಕೆ ನೋಡ್ತಾ ಇದ್ದಾರೆ. ನೇತ್ರ ಅವರೇ, ಕೇಸ್ಗೆ ಸಂಬಂಧಪಟ್ಟ ವಿಷಯ ಮಾತ್ರ ನೀವು ಪ್ರಶ್ನೆ ಮಾಡಿ. ಸಾರಿ ಮೈ ಲಾರ್ಡ್, ನಾನು ಪ್ರಶ್ನೆ ಕೇಳಿದ್ದಕ್ಕೆ ಅರ್ಥ ಇದೆ. ರಾವಣ್ ಅವರು ಸ್ಮಗ್ಲಿಂಗ್ ಮಾಡೋರ್ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದಾರೆ. ಅದಕ್ಕೆ ಸಾಕ್ಷಿ ನಮ್ಮ ಹತ್ರ ಇದೆ. ಅಬ್ಜೆಕ್ಷನ್ ಯುವರ್ ಆನರ್. ಯಾರೇ ಆಗ್ಲಿ ಮತ್ತೊಬ್ಬರ ಜೊತೆಯಲ್ಲಿ ಫೋಟೋ ತಗೊಂಡ ಆ ಕ್ಷಣಕ್ಕೆ ಅವರು ಮಾಡಿದ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಇವರು ಶಾಮೀಲಾಗಿದ್ದಾರೆ ಅಂತ ಹೇಳ್ಬೋದಾ? ಹೇಳಕ್ಕಾಗುತ್ತಾ? ಅದು ಸಾಧ್ಯನಾ? ಹಾಗೇನೆ ಇವರು ನಮ್ಮ ಕಕ್ಷಿದಾರರನ್ನ ಅಪರಾಧಿ ಅಂತ ಬಿಂಬಿಸೋದಕ್ಕೆ ನೋಡ್ತಾ ಇದ್ದಾರೆ ಇವರ ಆನರ್. ನೇತ್ರ ಅವರೇ, ಕೇಸಿಗೆ ಸಂಬಂಧಪಟ್ಟ ವಿಷಯ ಮಾತ್ರ ನೀವು ಕೇಳಬೇಕು. ಓಕೆ ಮೈ ಲಾರ್ಡ್. ರಾವಣ್ ಅವರೇ, ನಿಮ್ಗೆ ಕಲ್ಪನಾ ಅಂತ ಯಾರಾದ್ರೂ ಗೊತ್ತಿದ್ದಾರಾ? ಗೊತ್ತಿಲ್ಲ ಮೇಡಮ್. ಶಿವಗಾಮಿ ಅವ್ರನ್ನ ಕಿಡ್ನಾಪ್ ಮಾಡಿ ಶಿವಗಾಮಿ ತರ ಇರೋ ಕಲ್ಪನಾ ಅವ್ರನ್ನ ಅವ್ರ ಮನೆಗೆ ಕಳ್ಸಿದ್ರಂತೆ. ಜನ ಹಾಗೆಲ್ಲ ಮಾತಾಡ್ತಿದ್ದಾರೆ. ಜನ ಸಾವಿರ ಮಾತಾಡ್ತಾರೆ ಮೇಡಮ್, ಅದಕ್ಕೆಲ್ಲ ನಾನು ಉತ್ತರ ಹೇಳಕ್ಕಾಗಲ್ವಲ್ಲ. ನೀವು ಆ ವಿಡಿಯೋದಲ್ಲಿ ಏನ್ ಮಾತಾಡಿದೀರಾ ಕರೆಕ್ಟಾಗಿ ಹೇಳಿ. ನನಗೆ ಈಗ ಮಾತಾಡಿದ್ದೆ ನೆನಪಲ್ಲಿರಲ್ಲ. ಇನ್ ಯಾವಾಗ್ಲೋ ಯಾವ್ದೋ ವಿಡಿಯೋಲ್ ಮಾತಾಡಿದ್ದೀನಿ ಅಂದ್ರೆ ಅದು ಹೇಗ್ ನೆನಪಿರುತ್ತೆ ಮೇಡಮ್? ಶಿವಗಾಮಿ ಅವರು ನಿಮ್ ಶತ್ರು ಅಲ್ವಾ? ಹೌದು ಮೇಡಮ್. ಅವರು ನಿಮ್ ಮನೆಗ್ ಬಂದು ಈ ವಿಡಿಯೋನ ಹೇಗ್ ಮಾಡಿದ್ರು? ಅವರು ಶಿವಗಾಮಿ ಅಂತ ಹೇಳ್ಕೊಂಡು ಬಂದಿರ್ಲಿಲ್ಲ, ಕಲ್ಪನಾ ಅಂತ ಹೇಳ್ಕೊಂಡು ಬಂದಿದ್ರು. ಮತ್ತೆ ಕಲ್ಪನಾ ಅಂದ್ರೆ ಯಾರು ಅಂತ ಗೊತ್ತೇ ಇಲ್ಲ ಅಂದ್ರಿ. ಕಲ್ಪನಾ ಯಾರು ಅಂತ ನನ್ಗಿವತ್ತು ಗೊತ್ತಿಲ್ಲ. ನನ್ನ ಹೆಸರು ಕಲ್ಪನಾ. ನಿಮ್ ಜೊತೆ ಬಿಸ್ನೆಸ್ ಮಾಡಬೇಕು ಅಂತ ಒಂದು ಹುಡುಗಿ ಬಂದ್ಲು. ನೋಡೋಕೆ ಶಿವಗಾಮಿ ತರನೇ ಇದ್ರು. ಒಬ್ಬರ ತರ 7 ಜನ ಇರ್ತಾರಲ್ಲ ಅಂತ ನಾನು ಅದ್ರ ಬಗ್ಗೆ ಗಮನ ಕೊಡ್ಲಿಲ್ಲ. ಆಮೇಲೆ ಕಲ್ಪನಾ ಹೆಸರಲ್ಲಿ ಬಂದಿದ್ದು ಶಿವಗಾಮಿನೇ ನನ್ನನ್ನ ಮಾತಾಡ್ಸಿ ವಿಡಿಯೋ ಮಾಡ್ಕೊಂಡು ಅವ್ರಿಗೆ ಹೇಗ್ ಬೇಕೋ ಹಾಗೆ ಡಬ್ಬಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಕೇಸ್ ಹಾಕಿದ್ಮೇಲೆ ನನಗೆ ಗೊತ್ತಾಗಿದ್ದು. ಹಾಗಾಗಿ ಕಲ್ಪನಾ ಹೆಸರಲ್ಲಿ ಬಂದಿರೋದು ಶಿವಗಾಮಿ ಅಂತ ನನಗೆ ಗೊತ್ತಾಯ್ತು. ಕಲ್ಪನಾ ಅನ್ನೋ ಕ್ಯಾರೆಕ್ಟರ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಸರಿ, ನೀವಿನ್ ಹೋಗ್ಬಹುದು. Court is adjourned after the lunch break. ಮ್ಯಾಮ್, ಅಲ್ಲ ಮ್ಯಾಮ್, ಎಂತ ಕ್ರಿಮಿನಲ್ಗಳು ನೋಡಿ ಇವರು. ಟೆಕ್ನಾಲಜಿನ ಹೀಗೆ ಕೂಡ ದುರುಪಯೋಗ ಪಡಿಸ್ಕೋಬಹುದು ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ನೀವ್ ಒಳ್ಳೆಯವರು ಮೇಡಮ್. ಈ ರೀತಿ ಅಡ್ದಾರಿ ಯೋಚನೆ ಮಾಡಲ್ಲ. ಅವ್ರ ಕೆಲ್ಸನೇ ಅಡ್ದಾರಿಲ್ ನಡೆಯೋದಲ್ವಾ? ಮೇಡಮ್, ಕೇಸ್ ಅವ್ರ ಕಡೆ ವಾಲ್ದಂಗಿದೆ. ವಿಡಿಯೋನ ಫಾರೆನ್ಸಿಕ್ ಲ್ಯಾಬ್ಗೆ ಕಳ್ಸಿದ್ರೆ ಗೊತ್ತಾಗುತ್ತಲ್ವಾ ಯಾವ್ದು ವರ್ಜಿನಲ್ಲು ಯಾವ್ದು ಫೇಕು ಅಂತ. ಅಲ್ಲಿ ಸಿಕ್ಕಾಕೋತಾರೆ. ಹಾಗೆ ಸಾಕ್ಷಿನೂ ನಮ್ ಪರವಾಗಿದೆ ಬಿಡಿ. ಮೇಡಮ್, ಅಲ್ಲಿ ನೋಡಿ, ನಿಮ್ ಫ್ರೆಂಡ್ ಅಕ್ಷತಾ ಅವ್ರ ಜೊತೆ ಹಾಕಿದ್ದಾರೆ.
ಏನ್ ಹೇಳ್ತಿದ್ದಾರೆ ಮೇಡಮ್ ಇವರು? ಹೌದು, ಅಲ್ಲಿ ನಿಂತಿರೋಳು ನನ್ ಬೆಸ್ಟ್ ಫ್ರೆಂಡ್ ಅಕ್ಷತಾ. ಅವಳೇ ರಾವಣ್ ಮನೆಗೆ ಹೋಗಿ ವಿಡಿಯೋಗಳನ್ನೆಲ್ಲ ಸೀಕ್ರೆಟ್ ಆಗಿ ಶೂಟ್ ಮಾಡ್ಕೊಂಡ್ ಬಂದಿದ್ದು. ಈಗ ಅವ್ರ ಜೊತೆ ಯಾಕೆ ನಿಂತಿದ್ದಾಳೋ ಗೊತ್ತಾಗ್ತಿಲ್ಲ. ಒಂದ್ ನಿಮಿಷ ಇರಿ, ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಎಲ್ಲಿ ಹೋಗ್ತಾ ಇದ್ದೀರಾ? ನನ್ನ ಫ್ರೆಂಡ್ ಅಕ್ಷತಾ ಅಲ್ಲಿದ್ದಾಳೆ, ಮಾತಾಡ್ಸಕ್ ಹೋಗ್ತಾ ಇದ್ದೀನಿ. ಫ್ರೆಂಡ್ಶಿಪ್ ಎಲ್ಲ ಕೋರ್ಟಿಂದ ಆಚೆಗಿಟ್ಕೊಳ್ಳಿ. ಇದು ಕೋರ್ಟು. ಅವರು ಸಾಕ್ಷಿ ಹೇಳಕ್ ಬಂದಿದ್ದಾರೆ ನಿಮ್ ವಿರುದ್ಧ. ನೀವೇನಾದ್ರೂ ಮಾತಾಡ್ಸೋದಕ್ಕೆ ಪ್ರಯತ್ನ ಪಟ್ರೆ ಸಾಕ್ಷಿನ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ನಿಮ್ಮ ಮೇಲೆ ಪಿಟಿಷನ್ ಹಾಕಬೇಕಾಗುತ್ತೆ. ಶಿವಕುಮಾರ್, ಆ ಇನ್ಸ್ಪೆಕ್ಟ್ರು ಅಕ್ಷತಾ ಹತ್ರ ಮಾತಾಡೋದಕ್ಕೆ ಪರ್ಮಿಷನ್ ಕೊಡ್ತಿಲ್ಲ. ಅವಳು ನನ್ನ ಮುಖ ನೋಡಿ ತಲೆ ಬಗ್ಗಿಸ್ಕೊಂಡ್ಲು. ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಮೇಡಮ್ ಮುಂದೇನು? ಶಾಂಭವಿ ದೇವಿ ಇದ್ದಾಳಲ್ಲ, ನೋಡ್ಕೋತಾಳೆ ಬಿಡಿ.